ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಯತೀಶ್ ದೊಡ್ಡಹಳ್ಳಿ. ಇದು ಅಂತ್ಯ ಅಲ್ಲ, ಆರಂಭ. ಈಗಂತ ಕೇಳಿ ಅಬ್ಬರಿಸ್ತಾ ಇದ್ದೇನೆ. ಒಂದು ಕಡೆ ಮಾಸ್ ಹೀರೋ, ಮತ್ತೊಂದು ಕಡೆ ದ ಶೋ ಮ್ಯಾನ್, ಇನ್ನೊಂದು ಕಡೆ ಖಳನಾಯಕ. ಇವರೆಲ್ಲರ ನಡುವೆ ಚಿರುಕುಳಿಂದ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾರೆ ನಮ್ಮ ಕನ್ನಡತಿ. ಜೊತೆಗೆ ಬಾಲಿವುಡ್ನ ಬ್ಯೂಟಿ ಕೂಡ ಇದ್ದಾರೆ. ಕ್ರೇಜನ್ನು ಹೆಚ್ಚು ಮಾಡೋಕ್ಕೆ ಕ್ರೇಜಿ ಸ್ಟಾರ್ ಇದ್ದಾರೆ. ಡಿಫ್ರೆಂಟ್ ಲುಕ್ನಲ್ಲಿ ರಮೇಶ್ ಅರವಿಂದ್ ಕಿಕ್ಕನ್ನು ಇರಿಸ್ತಾರೆ. ಕಿಚ್ಚನ ಅಭಿಮಾನಿ ಕೂಡ ಇಲ್ಲಿ ಸರ್ಪ್ರೈಸ್ ಇದೆ. ಎಸ್, ಒಟ್ನಲ್ಲಿ 30th ಥಿಯೇಟರಲ್ಲಿ ಹಬ್ಬ ಯಾರಿಗೆಲ್ಲ ಕಾಯ್ತಿದ್ದೀರಾ? ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಿದ್ದೀನಿ ಈ ಹಬ್ಬನ, ಈ ಸಿನಿಮಾ ಸಂಭ್ರಮನ ಮತ್ತಷ್ಟು ಎಂಜಾಯ್ ಮಾಡೋದಕ್ಕೆ. ಎಸ್, ಈ ಸಿನಿಮಾ ಬಗ್ಗೆ ಮಾತಾಡಿಕೊಂಡ ಜೊತೆ ಈಗ KD ಟೀಮ್ ಇದೆ. ಸೊ ವೆಲ್ಕಮ್ ಮಾಡ್ತಾ ಇವತ್ತಿನ ಕಾರ್ಯಕ್ರಮನ ಶುರು ಮಾಡ್ತಾ ಹೋಗೋಣ. ಮೊದಲನೇದಾಗಿ ಪ್ರೇಮ್ ಸರ್ಗೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮನೆ, ಥ್ಯಾಂಕ್ ಯು ಸೊ ಖುಷಿ ಆಯ್ತು ನೀನ್ ಶುರು ಮಾಡಿದಲ್ಲ. ಒಂಥರ ಹೆಂಗೆ ಅಂದ್ರೆ KD ಸಿನಿಮಾ ಎನರ್ಜಿ ಬಂದಂಗೆ ಗೊತ್ತದು. ಎಷ್ಟು ಚೆನ್ನಾಗಿ ಮಾತಾಡ್ದಲ್ಲ, ಚಾನ್ಸೇ ಇಲ್ಲ. ನೀನ್ ಇನ್ನೊಂದ್ಸರಿ ಹೇಳಿದ್ರೆ ನಾವು ಮೈಂಡಲ್ಲಿ ಬರಲ್ಲ. ಅದು ನಾನು ಧ್ರುವಂಗೆ ಹೇಳ್ಕೊಟ್ಟು ಬರಲ್ಲ, ಯಾರಿಗೆ ಹೇಳ್ಕೊಟ್ಟು ಚಾನ್ಸ್ ಇಲ್ಲ. ಅದ್ಭುತ. ಥ್ಯಾಂಕ್ ಯು. ಸೊ ಹಾಗೇನೆ ನಮ್ಮ ಕನ್ನಡದ ಬ್ಯೂಟಿ ಮಡಿಕೇರಿಯ ಚೆಲುವೆ ರೇಷ್ಮಾ ನಾಣೆ ಇದ್ದಾರೆ. ಸೊ ವೆಲ್ಕಮ್. ಥ್ಯಾಂಕ್ ಯು. ಹೇಗಿದ್ದೀರಾ ಇಬ್ರು? ಗುಡ್. ಸೊ ಮೊದಲನೇ ಆಲ್ವೇಸ್ ಅವಾಗಲೇ ಹೇಳಿದ್ನಲ್ಲ ಎತ್ತೆ, ನಾನು ಏನಂತ ಧ್ರುವಂಗೆ ಹೇಳ್ತಿದ್ದೆ, ಬೆಳೆದ ಅಂತ. ಈಗ ಹಂಗಲ್ಲ, ಬೆಳೆದ್ಲು. ಬಟ್ ಅದು ಖುಷಿ ವಿಚಾರ. ನಮ್ಮ ಹುಡುಗಿರು ಈ ಲೆವೆಲ್ಗೆ ಪರ್ಫಾರ್ಮೆನ್ಸ್ ನಮ್ಮ ಕನ್ನಡದ ಹುಡುಗಿರು ಎಕ್ಸ್ಪೆಷಲಿ ಯಾವಾಗ್ಲೂ ನನ್ ಕಂಡ್ರೆ ಸ್ವಲ್ಪ ಗರ್ರಂ ಅಂತಿದ್ರು. ಓಕೆ, ಇಲ್ಲಿ ಪ್ರೇಮ ಅಲ್ಲಿಂದ ಕರ್ಕಾಬತ್ತನ್ ಗುರು ಅಂತ. ಸೊ ಇಲ್ಲಿ ಒಬ್ಬಳನ್ನ ರೆಡಿ ಮಾಡಿದ್ರು. ಎಕ್ಸಾಕ್ಟ್ಲಿ. ಸೊ ಕನ್ನಡ ನಾಯಕಿಯರ ಕೊರತೆ ಅನ್ನೋದು ಅನ್ಕೊಳ್ತಾ ಇದ್ವು, ಬಟ್ ಇಲ್ಲ, ಅಫ್ಕೋರ್ಸ್ ಇಲ್ಲ. ಯಾಕೆಂದ್ರೆ ಸೊ ರೇಷ್ಮಾ ಬಂದರೆ ಮತ್ತಷ್ಟು ಹುಡುಗಿರು ಆ ಸಾಲ ನಿಂತ್ಕೊಂಡಿದ್ದಾರೆ. ಖುಷಿ ವಿಚಾರ. ಅಂಡ್ ಸೊ KD ಹವಾ ಹೇಗಿದೆ ಅಂತ ಕೇಳದೇ ಬೇಕಿಲ್ಲ. ಆ ಲೆವೆಲ್ಗೆ ಕ್ರೇಜ್ ಅನ್ನ ಸೌಂಡ್ ಮಾಡ್ತಾನೆ ಇದೆ. ನಡೀತಾ ಇದೆ. ಅಂಡ್ ನಮ್ಗೆ ಟೀಸರ್ ಟ್ರೈಲರ್ ಲಾಂಚ್ ಆದಾಗ ಸಾಂಗ್ಸ್ಗಳೆಲ್ಲ ಬಿಟ್ವಿ. ಸಾಂಗ್ಸ್ಗಳೆಲ್ಲ ಎಲ್ಲ ಹಿಟ್ ಆಯ್ತು, ಎಲ್ಲಾ ಕಡೆ ಹಿಟ್ಟು ಸಾಂಗ್ಸ್ಗಳು. ಎಲ್ಲರೂ ಸಾಂಗ್ಸ್ಗಳ ಬಗ್ಗೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಯಾವಾಗ ಟ್ರೈಲರ್ ಬರಕ್ಕೆ ಮುಂಚೆಯಿಂದ, ಟ್ರೈಲರ್ ಬರಕ್ಕೆ ರಿಲೀಸ್ ಮಾಡಕ್ ಮುಂಚೆ ನನಗೊಂದು ತುಂಬಾ ಒಂದ್ ಕಡೆ ಮಾಡಿದೆ ಬಿಡ್ರಿ ಅಂತ ಅನ್ಸ್ಬೋದು. ಎಲ್ಲಾರು ಇದ್ದಾಗ ಅದನ್ನ ತೋರ್ಸ್ಕೊಳಕ್ಕಾಗಲ್ಲ ನಾವು. ಆಮೇಲೆ ಏನ್ರಿ ಬಿಡ್ರಿ ಅಂತ ಒಬ್ಬರೇ ಇದ್ದಾಗ ಹೊಡ್ಕತಾ ಇರ್ತದೆ. ಹೌದಾ? ಆಬ್ವಿಯಸ್ಲಿ ಏನ್ ಗೊತ್ತಾ, ಸಿನಿಮಾ ಏನೇ ಮಾಡಿ ನಾವು ಅದನ್ನ 10 ಜನ ನನ್ನ ಸುತ್ತಮುತ್ತ ಇರೋರು, ನನಗ್ ಬೇಕಾದವರು, ನನ್ನ ಪ್ರೀತಿ ಮಾಡೋರು ಎಲ್ಲಾರು ನಾವು ಸೂಪರ್ ಅಂದ್ರು ಒಬ್ಬನೇ ಹೋಗಿ ಯೋಚನೆ ಮಾಡಿದಾಗ ಭಯ ಆಗ್ತಾ ಇರುತ್ತೆ. ಯಾಕಂದ್ರೆ ಅವರು ವಾಟ್ ಇಸ್ ದ ರೀಸನ್, ಬಟ್ ಸೂಪರ್ ಅದು ಇಲ್ವಾ ಅಂದ್ರೆ ಸಾಕಷ್ಟು ಪ್ರಶ್ನೆ ನಿಮ್ಮಲ್ಲಿ ಉಟ್ಕೊಳ್ತಾ ಇದ್ದಾರೆ. 100%. ನಾನು ಒಬ್ಬನೇ ಕೂತ್ಕೊಂಡು ಯೋಚನೆ ಮಾಡ್ತಿರ್ತೀನಿ. ಆಮೇಲೆ ಯಾರಾದ್ರೂ ನಾನು ಯೋಚನೆ ಮಾಡೋರು ಬಂದಾಗ ಅವ್ರು ಏನೇ ಮಾತಾಡ್ತಾ ಇರ್ಲಿ, ನಾನು ಕೇಳಿಸ್ಕೊಳ್ಳೋದು, ನಂಗೆ ಗೊತ್ತಿರಲ್ಲ. ಸೊ ಅವ್ರು ಏನೋ ಮಾತಾಡ್ತಿರ್ತಾರೆ, ನಾನು ಹೂ ಅಂತಿರ್ತೀನಿ. ಆಮೇಲೆ ನಾನೇ ಹೋಗಿ ಸಾರಿ ಕೇಳ್ಬಿಡ್ತೀನಿ, ನಾನು ಏನೋ ಮೈಂಡಲ್ಲಿ ಇರ್ತೀನಿ, ಏನೋ ಇದಿರ್ತೀನಿ ಅಂತ. ಬಟ್ ರಿಲೀಸ್ ಆಗೋವರ್ಗುನು, ಟ್ರೈಲರ್ ರಿಲೀಸ್ ಆಗೋವರ್ಗುನು ಸ್ವಲ್ಪ ನನಗೆ ಹೌ ಟು ಎಕ್ಸ್ಪ್ರೆಸ್ ಅಂದ್ರೆ ನನಗೆ ಹೆಂಗೆ ಇದು ಮಾಡ್ತಾರೆ, ಹೆಂಗ್ ತಗೋತಾರೆ ರೆಸ್ಪಾನ್ಸ್ ಹೇಗೆ ಸಿಗುತ್ತೆ ಭಯ ಇತ್ತು, ತುಡಿತಾ ಇತ್ತು. ರಾತ್ರಿ ಎಷ್ಟೋ ರಾತ್ರಿಗಳು ಇತ್ತೀಚೆಗೆ ಸಿನಿಮಾ ಅಂತ ನನಗೆ ಇದು ಒಂದು 4-5 ದಿನ ನಿದ್ದೆನೆ ಮಾಡಿರಲಿಲ್ಲ. ಬಿಲೀವರ್ ನಾಟ್, 4-5 ದಿನ ಅಷ್ಟು ವರ್ಕು. ಒಂದು ಮ್ಯಾಕ್ಸಿಮಮ್ ಏನೋ ಇದು ಮಾಡೋಣ ಗುರು ಅಂತಂದ್ರೆ ಮತ್ತೆ ಎದ್ಬಿಟ್ಟು ಅದೇನೋ ಕರೆಕ್ಷನ್ ಮಾಡ್ಬೋದಾಗಿತ್ತಲ್ಲ, ಅದೇನೋ ಪ್ರಾಬ್ಲಮ್ ಆಯ್ತಲ್ಲ, ಅಲ್ಲ ಇಷ್ಟು ಸರಿ ಇಲ್ಲ, ಇದ್ಯಾವುದೋ ಮ್ಯೂಸಿಕ್ ಬರೀ ಇಂಥವೇ ಬರ್ತವೆ ನನಗೆ. ಬರೀ ಇಂಥವೇ ಗೊತ್ತಿಲ್ಲ, ಮೋಸ್ಟ್ಲಿ ಒಬ್ಬೊಬ್ಬನೇ ಮಾತಾಡ್ತಿರ್ತೀನಿ. ಐ ಥಿಂಕ್ ನಿಮ್ಗೆ ಆತ ಟೆನ್ಷನ್ ಇದ್ರೆ ಇವ್ರದೇ ದಿನ, ಟ್ರೈಲರ್ ರಿಲೀಸ್ ಆದಾಗಿಂದ ಇವ್ರದೇ ದಿನ ಅಂತ ಇವ್ರು ಫುಲ್ ಬಿಂದಾಸ್. ಎಲ್ಲೋದ್ರೆ ಯಾವ ಟ್ರೋಲ್ ಎಲ್ಲ ನೋಡ್ತೀನಲ್ಲ ನಾನು, ಅದ್ಭುತ, ಏನ್ ಸಖತ್ತಾಗಿ ಮಾಡ್ಯಾಡ, ಹಂಗೆ ಅಂತೆಲ್ಲ ಉಗುಳ್ತಾ ಕೂತಿದ್ದಾರೆ. ಖುಷಿ. ನಾನು ಬೆಳೆದ್ಲು ನನ್ನ ಮರಿಬೇಡಿ. ಸಾಮಾನ್ಯವಾಗಿ ಈ ಯಾರೇ